ಸದಾ ಕಿತ್ತಾಟದಿಂದಲೇ ಹೈಲೈಟ್ ಆಗ್ತಿದ್ದ ಬಿಗ್ ಬಾಸ್ ಮನೆ ಇದೀಗ ಕಳೆದ 2 ದಿನಗಳಿಂದ ಭಾವನಾತ್ಮಕ ಘಳಿಗೆಗಳಿಗೆ ಸಾಕ್ಷಿಯಾಗಿದೆ. ಸ್ಪರ್ಧಿಗಳ ಕುಟುಂಬಸ್ಥರು ಒಬ್ಬೊಬ್ಬರೇ ಎಂಟ್ರಿ ಆಗ್ತಿದ್ದು ಸ್ಪೆಷಲ್ ಎಪಿಸೋಡ್ ನಿಂದ ಪ್ರೇಕ್ಷಕರ ಮನ ಮುಟ್ತಿದೆ. ಜೊತೆಗೆ ಸ್ಪರ್ಧಿಗಳಿಗೂ ಎನರ್ಜಿ ಸಿಗ್ತಿದೆ. ಇದೀಗ ಬಿಗ್ ಬಾಸ್ ಮನೆಗೆ ಧನ್ರಾಜ್ ಆಚಾರ್ ಕೂಡು ಕುಟುಂಬ ಎಂಟ್ರಿ ಕೊಟ್ಟಿದೆ. ಇಡೀ ಕುಟುಂಬವನ್ನ ನೋಡಿ ಧನ್ರಾಜ್ ಫುಲ್ ಹ್ಯಾಪಿ ಆಗಿದ್ದಾರೆ. ಮನೆಗೆ ಎಂಟ್ರಿ ಆಗ್ತಿದ್ದಂತೆಯೇ ಕುಟುಂಬದ ಸದಸ್ಯರೆಲ್ಲರೂ ಧನ್ರಾಜ್ ಜೊತೆ ಹುಲಿ ಕುಣಿತದ ಸ್ಟೆಪ್ಸ್ ಅನ್ನ ಹಾಕಿ ಖುಷಿ ಪಟ್ಟಿದ್ದಾರೆ. ಮನೆ ಮಂದಿಯೆಲ್ಲ ಬಿಗ್ ಬಾಸ್ ಗೆ ಬಂದಿರೋದು ಧನ್ರಾಜ್ ಸಂತಸ ದುಪ್ಪಟ್ಟು ಮಾಡಿದೆ. ಇನ್ನು ಧನ್ರಾಜ್ಗೆ ಬಿಗ್ ಬಾಸ್ ಮತ್ತೊಂದು ಸರ್ಪ್ರೈಸ್ ಕೊಟ್ಟಿದೆ. ಅದೇನೆಂದ್ರೆ ಅವರ ಮುದ್ದಿನ ಮಗಳು ಕೂಡ ಬಿಗ್ ಬಾಸ್ ಗೆ ಬಂದಿದ್ದಾರೆ. ಮೊದಲಿಗೆ ತೊಟ್ಟಿಲಲ್ಲಿ ಹಾಯಾಗಿ ಮಲಗಿರುವ ಮಗುವನ್ನ ಫೋಟೋವನ್ನ ಸ್ಕ್ರೀನ್ ಮೇಲೆ ತೋರಿಸಲಾಗಿತ್ತು. ಪ್ಲೀಸ್ ಮಗುವನ್ನ ಎತ್ತಿಕೊಳ್ಳಲು ಬಿಡಿ ಅಂತ ಬಿಗ್ ಬಾಸ್ ಗೆ ಧನ್ರಾಜ್ ಮನವಿ ಮಾಡಿಕೊಂಡಿದ್ದಾರೆ. ಅವರು ಭಾವುಕರಾಗಿದ್ದನ್ನ ನೋಡಿದ ಬಿಗ್ ಬಾಸ್ ಕೊನೆಗೆ ಮಗುವಿನ ಜೊತೆ ಕಾಲ ಕಳೆಯೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಓಡಿ ಹೋಗಿ ಮಗುವನ್ನ ಎತ್ತಿಕೊಂಡು ಭಾವುಕರಾಗಿ ಎತ್ತಿ ಮುದ್ದಾಡಿಸಿದ್ದಾರೆ ಧನ್ರಾಜ್. ಇನ್ನು ಮಗುವಿನ ಪಕ್ಕದಲ್ಲಿಯೇ ಮಲಗಿ ಕೆಲ ಸಮಯವನ್ನ ಕಳೆದಿದ್ದಾರೆ. ಬಳಿಕ ಪತ್ನಿ ಪ್ರಜ್ಞಾ ಧನ್ರಾಜ್ಗೆ ಮುದ್ದಾಗಿ ಕ್ಲಾಸ್ ತಕ್ಕೊಂಡಿದ್ದಾರೆ. ನಾನು ಇಲ್ಲದೆ ನಿಮಗೆ ಭಾರಿ ಖುಷಿ ಆಗ್ತಿದೆ ಅಂತ ಪ್ರೀತಿಯಿಂದ ಹೊಡೆಯೋಕೆ ಶುರು ಮಾಡಿದ್ದಾರೆ. ಎಲ್ಲದಕ್ಕೂ ಐಶ್ವರ್ಯ ಹೆಸರು ತೆಗೆದುಕೊಳ್ತಿದ್ದೀರಿ, ನೀವು ಐಶ್ವರ್ಯಕ್ಕೆ ಲೈನ್ ಹೊಡಿತಿದ್ದೀರಾ ಅಂತ ಡೌಟ್ ಎನ್ನುತ್ತಾ ಕೆನ್ನೆಗೆ ಹೊಡೆದಿದ್ದಾರೆ. ಪತಿಯ ಕಾಲೆಳೆದಿದ್ದಾರೆ. ಇವರಿಬ್ಬರ ಕ್ಯೂಟ್ ಕಿತ್ತಾಟವನ್ನ ನೋಡಿದ ಇತರೆ ಸ್ಪರ್ಧಿಗಳು ನಕ್ಕು ನಕ್ಕು ಸುಸ್ತಾಗಿದ್ದಾರೆ.